ನಗರದ ಬಾಲಭವನದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಕುಂದುಕೊರತೆ ಸಭೆಯನ್ನ ಆಯೋಜನೆ ಮಾಡಲಾಗಿತ್ತು. ಸಭೆಯಲ್ಲಿ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್, ಕಮಿಷನರ್ ಆಶ್ವಿಜಾ, ದಲಿತ ಮುಖಂಡರು ಸೇರಿ ಹಲವಾರು ಮಂದಿ ಭಾಗಿಯಾಗಿದ್ದರು. ಸಭೆಯಲ್ಲಿ ಪರಿಶಿಷ್ಟ ಜಾತಿ ಪಂಗಡದವರ ಸಮಸ್ಯೆಗಳನ್ನು ದಲಿತ ಮುಖಂಡರು ಡಿಸಿ ಮುಂದೆ ಬಹಿರಂಗಪಡಿಸಿದ್ರು. ಅಲ್ಲದೆ ಸಮಸ್ಯೆಗಳನ್ನ ಪ್ರತಿ ಬಾರಿಯೂ ಜಿಲ್ಲಾಧಿಕಾರಿ ಮುಂದೆ ತಂದರೂ ಕೂಡ ಜಿಲ್ಲಾಧಿಕಾರಿಗಳು ಬದಲಾಗ್ತಿದ್ದಾರೆ ಹೊರತು ನಮ್ಮ ಸಮಸ್ಯೆ ಮಾತ್ರ ಬಗೆಹರಿತಾ ಇಲ್ಲ ಎಂದು ದಲಿತ ಮುಖಂಡರು ಆರೋಪ ಮಾಡಿದ್ರು. 10 ವರ್ಷದಿಂದ ಇಶ್ಯೂಗಳಿದ್ದಾವೆ, ಅವು ಸಾಲ್ವೇ ಆಗಿಲ್ಲ ಜಿಲ್ಲೆಯಲ್ಲಿ. ಅವ್ರಿಗೆ ಇಚ್ಛಾಶಕ್ತಿ ಇಲ್ವಾ ಅಂದ್ರೆ ಮಾಡೋದು ಬೇಡ. ಇಲ್ಲ ಈಗ ಸಮಾಜ ಕಲ್ಯಾಣ ಇಲಾಖೆ ಇಕ್ಕೇಳ್ರಿ ಬುಕ್ಲೆಟ್ ಕೊಟ್ಟಿದ್ದಾರೆ, ಹಿಂಗೆ ಮಾಡ್ತಾರೆ ಎಲ್ಲ ಗೌರ್ಮೆಂಟ್ ಆಫೀಸ್ಗಳನ್ನ ಮೀಟಿಂಗ್ಗಳನ್ನ. ಈ ಅನುಪಾಲನ ವರದಿಗಳು ಇಲ್ದಲೆ ನಾವೇನು ಚರ್ಚೆ ಮಾಡೋದು ನಿಮ್ಮ ಹತ್ರ? ನಮ್ಮನ್ನು ಬರ್ಲಕ್ಕೆ ಇಟ್ಬಿಟ್ಟು ಇಲ್ಲಿ ನೀವು ಹೆಂಗೋ ಒಂದ್ ದಿನ ಇದು ಮಾಡ್ಬಿಟ್ಟು ಹೋಗ್ಬಿಡೋಣ ಅಂದ್ರೆ ಹೆಂಗೆ ಮೇಡಮ್? ಒಂದೇ ಹೇಳ್ತೀನಿ, ಒಂದ್ ಇಶ್ಯೂ ನಿಮ್ಮಿಂದ ನಾನು ಸಾಲ್ವ್ ಆಗಲ್ಲ. ಇಲ್ಲಿಗೆ 15 ವರ್ಷ ಒಬ್ಬ ಜಿಲ್ಲಾಧಿಕಾರಿಗಳು ಜಯರಾಮರಾಜ ಅರಸತ್ರು ಎಲ್ಲ ವಲವಲಕ್ಕೂ ಸರ್ಕ್ಯುಲರ್ ಮಾಡಿ ದಾರಿ ಹೋಗ್ಬೇಕು ಅಂತ ಯಾರಾದ್ರೂ ಪಾಲನೆ ಮಾಡಿದಾರ? ಅದಾಗಲ್ಲ. ಅದಕ್ಕೆ ನೀವು ಹೇಳಿ, ಈಗ ಏನು ಲೀಡರ್ಗಳೆಲ್ಲ ಹೇಳಿದ್ದಾರೆ ಕರೆಕ್ಟ್ ಆಗಿ ಇಲ್ಲಿ ಡೇಟ್ ಯಾವುದೇ ಬೇಕಾಗಿಲ್ಲ. ಅವರು ಮಾಡಿರ್ತಕ್ಕಂಥ ಅನುಪಾಲನ ವರದಿಗಳು ಜಾರಿ ಆಗಿದಾವ, ಅನುಷ್ಠಾನ ಆಗಿದಾವ, ಆಗಿಲ್ವಾ? ಯಾಕಾಗಿಲ್ಲ? ಆ ತರ ಕ್ರಮ ತಾಡ್ರಿ. ದಲಿತ ಮುಖಂಡರ ಸಮಸ್ಯೆ ಆಲಿಸಿದ ಡಿಸಿ ಶುಭ ಕಲ್ಯಾಣ್ 15 ದಿನಗಳಲ್ಲಿ ಸಮಸ್ಯೆ ಬಗೆಹರಿಸುವ ಬಗ್ಗೆ ಭರವಸೆಯನ್ನ ನೀಡಿದ್ರು. ಒಂದು ವೇಳೆ ಸಮಸ್ಯೆ ಹಾಗೆಯೇ ಇದ್ರೆ ಡಿಸೆಂಬರ್ 16ರಂದು ಮತ್ತೆ ಸಭೆ ಆಯೋಜಿಸಿ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ. ಒಂದು ವಾರ ಜಾಸ್ತಿನೇ ನಾವು ಕೊಡ್ತೀವಿ. ನೆಕ್ಸ್ಟ್ ಮೀಟಿಂಗ್ ನಾವು ಡಿಸೆಂಬರ್ 16th ಮಾಡ್ತೀವಿ. ಇದೇ ಮೀಟಿಂಗ್. ಸೊ ಆಫೀಸರ್ಸ್ ಏನ್ ಹೇಳ್ತೀರಾ ಅದನ್ನು ನೋಡ್ಕೊಂಡು ಹೇಳಿ, ಸುಮ್ಮನೆ ಒಂದು ಡೇಟ್ ಅಂತ ಹೇಳ್ಬೇಡಿ. ಈಗ ಇದೇ ಸಭೆ ನಾವು ಡಿಸೆಂಬರ್ 16th ಇದೇ ಜಾಗದಲ್ಲಿ ಮಾಡ್ತೀವಿ. ಎಲ್ಲರೂ ಬರಬೇಕು, ಎಲ್ಲ ಆಫೀಸರ್ಸ್ ಇರ್ತೀವಿ. ಸೊ ಅದಕ್ಕೆ ಯು ಶುಡ್ ಬಿ ರೆಡಿ ಟು ಆನ್ಸರ್. ಆವಾಗಲೂ ಮತ್ತೆ 15 ದಿವಸ ಕೇಳಿದ್ರೆ ಹೌದು ಸೊಲ್ಯೂಷನ್ ಜೊತೆ ಬರಬೇಕು, ಸೀರಿಯಸ್ ಆಗಿ ತಗೊಳ್ಳಿ. ಈಗ ನಿನ್ನೆ ನಮ್ಮ ACS ಅವರು ಹೇಳಿದ್ರು, ವಾಟ್ ಇಸ್ ನಾಟ್ ರಿವ್ಯೂಡ್ ಇಸ್ ನಾಟ್ ಡನ್ ಅಂತ ನಮ್ಮ ACS ಉಮಾ ಮಾದೇವಿ ಮೇಡಮ್ ಅವರು ಹೇಳಿದ್ರು. ಸೊ ಅದನ್ನು ನಾವು ರಿವ್ಯೂ ತರನೇ ಮಾಡ್ತೀವಿ.